ಆ ನಂದಕುಮಾರ್ಗೆ ಅವಮಾನ ಮಾಡಬೇಕು ಅನ್ನೋ ನನ್ನ ದಾಹ ತೀರ್ತು. ಅಮ್ಮ, ಯಾಕೆ ಅಳ್ತಾ ಇದೀಯಾ? ಮಕ್ಕಳು ತಮ್ಮ ಶತ್ರುಗಳ ವಿರುದ್ಧ ಗೆದ್ದು ಬಂದಿದ್ದಾರೆ. ಸಂತೋಷ ಪಡೋ ಟೈಮಲ್ಲಿ ಅಳ್ತಾ ಇದೆಯಲ್ಲ. ಅರ್ಥ ಆಯ್ತು ಬಿಡು. ನಿನಗೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಮಕ್ಕಳಿಗಿಂತ ನಿನ್ನ ಕಣ್ಣಿಗೆ ಮಣ್ಣೆ ಸೋದ್ಲಲ್ಲ, ಅವಳ ಮೇಲೆ ಕನಿಕರ ಜಾಸ್ತಿ ಅಲ್ವಾ? ಚಂದ್ರು, ಇಷ್ಟು ದಿವಸ 2 ಮನೆಗಳ ಮಧ್ಯೆ ಇಷ್ಟೆಲ್ಲ ನಡೆದ್ರು, ಯಾವತ್ತಾದ್ರು ಏನಾದ್ರೂ ನಿಮ್ ಮುಂದೆ ಹೇಳಿದ್ನ? ಇಲ್ಲ. ಆದ್ರೆ ಇವತ್ ನೀವು ಮಾಡಿದ್ದು ತಪ್ಪು ಅಲ್ಲ, ಅಪರಾಧ. ಆ ನಂದಕುಮಾರ್ ಅವರ ಫಂಕ್ಷನ್ ಹಾಳು ಮಾಡೋದಕ್ಕೆ ನಿಮ್ಗೇನ್ ಅಧಿಕಾರ ಇತ್ತು? ಆ ನಂದಕುಮಾರ್ ಅವ್ರನ್ನ ಅನಾಥ ಅಂತ ಕರೆಯೋದಕ್ಕೆ ನಿಮ್ಗೇನ್ ಅಧಿಕಾರ ಇತ್ತು ಹೇಳಿ? ಅಷ್ಟಕ್ಕೂ ನಂದ ಅವರು ಹೇಗೋ ಅನಾಥ ಆಗ್ತಾರೆ, ಅವ್ರಿಗೂ ಅಂತ ಒಂದು ಕುಟುಂಬ ಇದೆ, ತನ್ನವರು ಅಂತ ಜನ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಅವ್ರ ಗಾಯದ ಮೇಲೆ ಬರೇ ಹೇಳಿದ್ರಲ್ಲ. ನೀನು ದುಡ್ಡು ಕೊಡ್ತೀನಿ ಅಂದ್ರು ನಿನ್ನ ಹತ್ರ ಯಾರು ಬರ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನಿನಗೆ ಬಂಧು ಬಳಗ ಯಾರು ಇಲ್ಲ, ನೀನೊಬ್ಬ ಅನಾಥ. ಅನಾಥನ ಮನೆಗೆ ಬಂಧು ಬಳಗ ಯಾರಾದ್ರೂ ಬಂದು ಹೋಗೋದನ್ನ ನೋಡಿದಿರಾ? ಅಪ್ಪ ಅಮ್ಮ ಮನೆ ಮಠ ಅಂತ ಇದ್ದಿದ್ರೆ ಚೂರು ಪಾರು ಸಂಸ್ಕಾರ ಅಂತ ಹೇಳೋದು. ಅದಾದ್ರೂ ಇಲ್ದಿರೋ ಗುಂಡ್ರು ಗೋವಿ, ಇವನು ಕುಲ ಗೋತ್ರ ಗೊತ್ತೇ ಇಲ್ದಿರೋ ಅನಾಥ. ಯಾಕ್ರಿ ಹೀಗೆ ಕೂತಿದ್ದೀರಾ? ಅವ್ರ ಬಾಯಿಗೆ ಬಂದಾಗ ಮಾತಾಡಿದ್ರು ಅಂತ ನೋವಾಗ್ತಿದ್ಯಾ? ನೋಡಿ, ಇಂಥ ಮಾತುಗಳೆಲ್ಲ ನಮ್ಗೇನು ಹೊಸ್ತ ಹೇಳಿ? ಅವ್ರು ಬೇಕಾದ್ರೆ ಬಾಯಿಗೆ ಬಂದಾಗ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಆದ್ರೆ ನೀವೀಗ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಹೇಗ್ರಿ? ಈಗ ಏನಾಯ್ತು ಅಂತ ಅಳ್ತಾ ಇದೆಯಾ? ಯಾರು ಹೇಳಿದ್ರು ಸೂರ್ಯಕಾಂತನ ಮಾತಿಗೆ ನಾನು ಹೊಂದ್ಕೊಂಡಿದ್ದೀನಿ ಅಂತ? ಇಷ್ಟಕ್ಕೂ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ಅವನೇನೋ ಅನಾಥ ಅಂದ್ಬಿಟ್ರೆ ಅದು ನಿಜ ಆಗ್ಬಿಡುತ್ತಾ? ಹೌದು, ನನಗೆ ಅಪ್ಪ ಅಮ್ಮನ ಪ್ರೀತಿ ಸಿಗಲಿಲ್ಲ, ನನ್ನ ಹಿಂದೆ ಕುಟುಂಬ ಅಂತ ಇರಲಿಲ್ಲ, ನನ್ನವರು ಅಂತ ಹೇಳ್ಕೊಳಕ್ಕೆ ಬಂದು ಬಳಗದವ್ರು ಯಾರೂ ಇರಲಿಲ್ಲ. ಈಗಲೂ ಹಾಗೇನ ಗಿರ್ಜಾ? ನನಗೆ ಅಂತ ಈ ಮನೆ ಇದೆ, ಮನೆ ತುಂಬ ಜನ ಇದ್ದಾರೆ, ನನ್ನಿಂದನೇ ಈ ಮನೆತನ ಶುರುವಾಗಿದೆ ಅನ್ನೋ ಹೆಮ್ಮೆ ಇದೆ ಗಿರ್ಜಾ. ಕಷ್ಟ ಸುಖ ಏನೇ ಇದ್ರು ಅದರಲ್ಲೂ ನನಗೆ ಸಮಪಾಲು ಇರಲಿ ಅಂತ ಹೇಳೋ ನನ್ನ ಹೆಂಡತಿ ಗಿರ್ಜಾ ನನ್ನ ಜೊತೆಗಿದ್ದಾಳೆ. ಲಕ್ಷ್ಮೀ ಸರಸ್ವತಿಯಾಗಿ 2 ಹೆಣ್ಣು ಮಕ್ಕಳಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ್ ಥರ 3 ಗಂಡು ಮಕ್ಕಳಿದ್ದಾರೆ. ಬೇಡ ಬೇಡ ಅಂತ ತಳ್ಳಿದ್ರು ಬಂದು ಅಂಟ್ಕೊಳ್ಳೋ ನನ್ನ ಭಾಮೈದ ಇದ್ದಾನೆ. ಅಲ್ಲಿ ಅಂಗಡಿಲಿ ದಿನಸಿ ಖಾಲಿಯಾದಾಗ ತಂದು ತಂದು ತುಂಬಿಸೋ ಹಾಗೆ ನನ್ನ ಆತ್ಮವಿಶ್ವಾಸ ಕುಸಿದಾಗ ಏನಂದ ನೀ ಸೋಲಲ್ಲ ಅಂತ ಹೇಳೋ ಹನುಮಂತಣ್ಣ ಇಲ್ವಾ? ನಾನೇ ಹೇಗೆ ಅನಾಥ ಆಗ್ಬಿಡ್ತೀನಿ? ಅವತ್ತು ಸಣ್ಣ ಸಸಿ ಥರ ಕಾಲ್ಗೂ ಸಿಗಾಕೋತಿದ್ ನಾನು ಇವತ್ತು ಬೆಳೆದ ಆಲದ ಮರ ಆಗಿದ್ದೀನಿ. ಹೆಂಡತಿ ಮಕ್ಕಳು ಅನ್ನೋ ರೆಂಬೆ ಕೊಂಬೆಗಳಿಂದ ನಾನು ಕೊಬ್ಬಿದ್ದೀನಿ ಗಿರಿಜಾ. ನಾಳೆ ದಿನ ಸೊಸೇಂದ್ರನ್ನು ಹೊಸ ಚಿಗುರುಗಳು ಸೇರ್ಕೊಳ್ಳುತ್ತೆ, ಮೊಮ್ಮಕ್ಕಳು ಅನ್ನೋ ಬಿಳಿರುಗಳು ಜೋತ್ಕೊಳ್ಳುತ್ತೆ. ಹಾಗಿದ್ಮೇಲೆ ನನ್ಗಿನ್ನೂ ಬಲ ಬರುತ್ತೆ ಗಿರಿಜಾ. ನಾನು ಹೇಗೆ ಅನಾಥ ಆಗ್ತೀನಿ ಹೇಳು? ಹೇಗೆ ಅನಾಥ ಆಗ್ತೀನಿ ನಾನು?
ಅನಾಥ ಅಲ್ಲ ನಾನು, ಅನಾಥ ಅಲ್ಲ, ನನ್ನ ಅನಾಥ ಅಲ್ಲ ಕೃಷ್ಣ. ಈ ಗಾಯ ಬರೆ ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಅದೇನು ಅಧಿಕಾರ ಅಂತ ಹೇಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ತಂಗಿನ ನಮ್ಮಿಂದ ದೂರ ಮಾಡೋದಿಕ್ಕೆ ಅವನ್ಗೇನ್ ಅಧಿಕಾರ ಇತ್ತು ಹೇಳಮ್ಮ. ಗಿರಿಜಾ ಹೋದ್ಲು ಅನ್ನೋ ಕೊರಗಲಿ ನಮ್ಮಪ್ಪ ತೀರ್ಕೊಂಡ್ರಲ್ಲ, ನಮ್ಮಪ್ಪನ ಸ್ಥಿತಿಗೆ ತರೋದಿಕ್ಕೆ ನಂದನ್ಗೇನ್ ಅಧಿಕಾರ ಇತ್ತು ಹೇಳಮ್ಮ. ಒಂದು ಕಾಲದಲ್ಲಿ ಸಂತೋಷದ ಮೈದಾನ ಆಗಿದ್ದ ನಮ್ಮ ಮನೇನ ದುಃಖದ ಸ್ಮಶಾನ ಮಾಡೋದಿಕ್ಕೆ ಆ ನಂದನ್ಗೇನ್ ಅಧಿಕಾರ ಇತ್ತು ಹೇಳಮ್ಮ. ಹೌದು, ಅವರಿಬ್ರು ಓಡೋಗ್ ಮದ್ವೆ ಆದ್ರು. ಆದ್ರೆ ನಂದ ಗಿರಿಜನ್ನ ಬೀದಿಗೆ ಬಿಟ್ಟಿಲ್ವಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ನೀವು ನಿಮ್ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು, ಅದಕ್ಕಿಂತಲೂ 10 ಚೆನ್ನಾಗಿ ನೋಡ್ಕೋತಾ ಇದ್ದ ಅನ್ಕೊಂಡು. ಈ ಬದಲಾವಣೆ ನಿಮಗೇನು ಕಾಣ್ತಾನೆ ಇಲ್ವಾ? ಬದಲಾವಣೆ ಕಾಣ್ತಿದೆ. ಒಂದು ಕಾಲದಲ್ಲಿ ನಮ್ಮ ಮನೇಲಿ ಮಹಾರಾಣಿಯಾಗಿದ್ದವಳು ಈಗ ಆ ಮನೇಲಿ ಕೆಲಸದವಳಾಗಿದ್ದಾಳೆ. ಈ ಮನೇಲಿ ಕೈಗೊಬ್ಬ ಕಾಲ್ಗೊಬ್ಬ ಆಳಿದ್ದ, ಆ ಮನೇಲಿ ಆ ನಂದನ್ ಕೈ ಕಾಲ್ಗೆ ಇವಳೆ ಹಾಳಾಗಿ ಬದುಕ್ತಾ ಇದ್ದಾಳೆ. ಚಂದ್ರು, ಸಂತೋಷ ಅನ್ನೋದು ಹಣದ ಶ್ರೀಮಂತಿಕೆಯಿಂದ ಬರೋದಲ್ಲ, ಹೃದಯ ಶ್ರೀಮಂತಿಕೆಯಿಂದ ಬರೋದು. ಆ ಶ್ರೀಮಂತಿಕೆ ನಂದ ಅವ್ರ ಹತ್ರ ಜಾಸ್ತಿ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನು ಕೂಗಾಡ್ತಾ ಇರೋದ್ನ ಅಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ ದೇಶ ಮಕ್ಕೋತಾರೆ. ಅಲ್ಲವ, ಎಲ್ಲದಕ್ಕೂ ಉತ್ತರ ಸಿಟ್ಟಲ್ಲ ಕಣೋ. ಅವ್ರು ಆ ಥರ ಎಲ್ಲ ಮಾತಾಡಿದ್ರೆ ನಮ್ಗೇನು ಕೋಪ ಬರಲ್ಲ ಅನ್ಕೊಂಡಿದ್ಯಾ? ಆದರೆ ಸುಮ್ಮನಿರ್ತೀವಿ ಅಪ್ಪನಿಗೋಸ್ಕರ. ಎಷ್ಟೆಲ್ಲ ಮಾತಾಡ್ತಾನೋ, ಇವತ್ತು ಅವ್ನು ಮುಟ್ಲಿಲ್ಲ ಅನ್ಸ್ಬೇಕಾಗಿತ್ತು. ಅಪ್ಪನ ಬಗ್ಗೆ ಮಾತಾಡಕ್ಕೆ ಅವ್ನ್ಗೆ ಎಷ್ಟು ಧೈರ್ಯ ಇದೆ, ಏನ್ ಅನ್ಕೊಂಡಿದ್ದಾನೆ ಅವ್ನು? ಏನೋ ಅಂದೆ ನೀನು? ಏನಂದೆ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀಯ? ನೀನೇನ್ ದೊಡ್ಡ ರೌಡಿನಾ? ಅವಾಗ್ಲಿಂದ ಕೂಗಾಡ್ತಾ ಇದೆಯಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಇದೇ ನಾನು ನಿನ್ ಕಲ್ಸ್ಕೊಟ್ಟಿದ್ದ ಸಂಸ್ಕಾರ? ಓದ್ತಾ ಇರೋ ಹುಡುಗ ನೀನು, ಭವಿಷ್ಯ ಕಟ್ಕೋಬೇಕಾದವನು. ಈ ಹಾಡ್ರಗಳ ಕಟ್ಕೊಂಡು ಏನೋ ಸಾಧಿಸ್ತೀಯಾ? ಭಾವ, ಅದವ್ರು ನಿಮ್ ಬಗ್ಗೆನೇ ಮಾತಾಡಿದ್ರು, ಅದಕ್ಕೆ. ಊರು ಅಂದ್ಮೇಲೆ 10 ಜನ 10 ತರ ಮಾತಾಡ್ತಾರೆ. ಹಾಗಂತ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತೀಯ ನೀನು? ಆಗ ಊರ್ ಜನ ಏನಂತಾರೆ ನಿನಗೆ? ಪುಂಡ ಅಂತಾರೆ. ನೀನ್ ಹಾಗೆ ಅನ್ನಿಸ್ಕೊಳಕ ನಾನು ಹಗಲು ರಾತ್ರಿ ನಿನ್ನ ಕಷ್ಟಪಟ್ಟು ಬೆಳೆಸಿರೋದು. ಹೇಳ ಹೇಳ. ರೀ, ಹೋಗ್ಲಿ ಬಿಡ್ರಿ. ಏನೋ ಗಲಾಟೆ ಆಯ್ತಲ್ಲ, ಕೋಪದಲ್ಲಿ ಕೂಗಾಡ್ಬಿಟ್ಟಿದ್ದಾನೆ. ಗಿರ್ಜಾ, ನೀ ಸುಮ್ಮನೆ ಇರು. ವಲ್ಲಭ, ಇಲ್ಲಿ ಕೇಳಿಸ್ಕೊಳ. ನಾವೆಷ್ಟೇ ಸ್ವಚ್ಛವಾಗಿರ್ಬೇಕು ಅಂದ್ರೂ ನಮ್ಮನ್ ಕಂಡ್ರೆ ಆಗದೆ ಇರೋರು ನಮ್ಮ ಮುಖಕ್ಕೆ ಮಸಿ ಬಳ್ದು ಸಿಟ್ಟು ಬರೆಸ್ತಾರೆ. ಬುದ್ಧಿವಂತರಾದವರು ಮಸಿ ಒರೆಸ್ಕೋತಾರೆ ಹೊರತು ಸಿಟ್ಟಲ್ಲಿ ತಲೆ ಕತ್ತರಿಸ್ಕೊಳ್ಳಲ್ಲ. ಈ ಜೀವ ಇರೋವರೆಗೂ ನನ್ನ ಪಾಲಿಗೆ ಈ ಜಗಳ ತಪ್ಪಿದ್ದಲ್ಲ. ಅದು ನನ್ನ ಹಣೆ ಬರ, ನಾನು ನೋಡ್ಕೋತೀನಿ. ನನ್ನ ಯಾವ ಮಕ್ಳಿಗೂ ನನ್ನ ಹಣೆ ಬರ ಮುಳ್ಳಾಗಬಾರದು. ಅವ್ರು ಇನ್ನೊಂದ್ಸಲ ಕೂಗಾಡ್ತಾರೆ, ಹಾರಾಡ್ತಾರೆ ಅಂತ ನೀನೇನಾದ್ರೂ ಮುಂದುವರೆದ್ರೆ ನಾ ಸುಮ್ಮನೆ ಇರೋದಿಲ್ಲ. ಕೊಚ್ಚೆಗೆ ಕಲ್ಲೆಸೆಯೋದು ಸಾಧನೆ ಅಂತ ಅನ್ನಿಸ್ಕೊಳ್ಳಲ್ಲ.
ಅಂತ ಕೆಲಸ ಮಾಡಿ ಕೆಸರನ್ನ ಮೈ ಗಂಟಿಸ್ಕೋಬೇಡ. ಇನ್ನೊಂದು ಸಲ ಜಗಳ ಅಂತ ಏನಾದ್ರೂ ಹೋದ್ರೆ ಅಷ್ಟೇ. ಐ ಲವ್ ಯು ಅಮ್ಮು. ಹೋಗೋ, ಬಾಯ್ ಮಾತಿಗೆ ಐ ಲವ್ ಯು ಅಂತ್ಯ. ನನ್ನ ಪ್ರೀತಿನೇ ಇಲ್ಲ ನಿಂಗೆ. ನಿನ್ನೆ ಗಂಡಿನ ಕಡೆಯವ್ರು ಬಂದಾಗ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀನ್ ನೋಡ್ರೆ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಅಪ್ಪಿ ತಪ್ಪಿ ನನ್ಗೇನಾರು ಮದ್ವೆ ಫಿಕ್ಸ್ ಮಾಡಿದ್ರೆ ಏನೋಗತ್ತಿ? ಹಾಗೇನಾದ್ರೂ ಆಗಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಅಮ್ಮ. ಈಡಿಯಟ್, ಯಾಕೋ ಹಂಗಂತ್ಯ? ಇನ್ನೊಂದ್ಸಲಿ ಹಂಗೆಲ್ಲ ನಿನ್ನನ್ನ ನಿನ್ನನ್ನ ನಾನೇ ಕೊಂದಾಕ್ಬಿಡ್ತೀನಿ. ಇನ್ನೊಂದ್ಸಲಿ ನನ್ಗೆ ಹಿಂಗೆಲ್ಲ ಕಾಲ್ ಮಾಡಿದ್ರೆ ಸರಿ ಇರಲ್ಲ ನೋಡು. ನನ್ನ ಫ್ಯಾಮಿಲಿ ಬಗ್ಗೆ ನಿಂಗೆ ಗೊತ್ತಿಲ್ಲ. ನಮ್ಮ ಅಣ್ಣಂಗೆ ಏನಾದ್ರೂ ನಿನ್ ಬಗ್ಗೆ ಗೊತ್ತಾದ್ರೆ ಅವನೇ ಪೀಸ್ ಪೀಸ್ ಮಾಡಾಕ್ತಾನೆ. ಇಡೋ ಫೋನು. ಏನಾಯ್ತಮ್ಮ? ಯಾರಿಗೆ ಬೈತಿದ್ಯಾ? ಯಾರೋ ಗೊತ್ತಿಲ್ಲ ಅಣ್ಣ, ರಾಂಗ್ ನಂಬರು. ಅದನ್ನ ಹೇಳಿದ್ರು ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ದಾನೆ. ಅದಕ್ಕೆ ನಾನೇ ಸರಿಯಾಗಿ ಬೈದಿಟ್ಟಿದ್ದೀನಿ. ನಂಬರ್ ಕೊಡು. ಯಾಕಣ್ಣ ಪದೇ ಪದೇ ಫೋನ್ ಮಾಡ್ತಿದ್ದಾನೆ ಅಂತ ನೀನೇ ಹೇಳ್ತೀಯಲ್ಲ. ಒಂದು ಸತಿ ಅವನಿಗೆ ಫೋನ್ ಮಾಡಿ ದೆವ್ವ ಬಿಡ್ಸೋಣ ಅಂತ, ಆಮೇಲೆ ಅವ್ನು ನಿನ್ನ ತಂಟಕ್ಕೆ ಬರೋದಿಲ್ಲ. ಅಣ್ಣ, ನಾನೇ ಬೈದಿಟ್ನಲ್ಲ, ಹೋಗ್ಲಿ ಬಿಡು. ಇಂಥವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಅಮ್ಮ. ರಾಂಗ್ ನಂಬರ್ ಅಂತ ಹೇಳಿದ್ಮೇಲೂ ನಿನಗೆ ಫೋನ್ ಮಾಡ್ತಿದ್ದಾನೆ ಅಂದರೆ ಅವನ ಉದ್ದೇಶ ಏನು ಅಂತ ನನಗೆ ಗೊತ್ತು. ಕೊಡು ನಂಬರ್. ಹಾ ಅಣ್ಣ. 9 8 1 The number you're calling is switched off right now. Please try later. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಬದುಕೊಂಡ ಬಡವ. ಅಮ್ಮು, ಇನ್ನು ಒಂದು ಸತಿ ಅವನು ಫೋನ್ ಮಾಡಿದ್ರು ಮರಿದೆ ನನ್ನ ನಂಬರ್ ಕೊಡು. ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ. ಆಯ್ತಣ್ಣ. ಥ್ಯಾಂಕ್ ಗಾಡ್. ವಿಧಿ ಬರಹ ಎಂಥ ಘೋರ, ಅಪ್ಪ ಮಗನು ದೂರ ದೂರ. ಮಮ್ಮ, ಈ ಸಿಚುವೇಶನ್ ಸಾಂಗ್ ಬೇಕಾ? ಸಿಚುವೇಶನ್ ಹಂಗಿರೋದಕ್ಕೆ ಕಣಪ್ಪ ಈ ಸಾಂಗ್ ಹೇಳ್ತಾ ಇರೋದು. ವಲ್ಲಭ, ಬೆಳಗ್ಗೆ ಅಪ್ಪ ನಿನ್ನ ಬೈದ್ರು ಹೊಡೆದ್ರು ಅಂತ ಬೇಜಾರ? ಅಯ್ಯೋ ಮದರ್ ಇಂಡಿಯಾ. ಅಮ್ಮ, ಅಪ್ಪ ನಂಗೆ ಹೊಡೆದ್ರು ಅಂತ ನೀನು ಬೇಜಾರು ಮಾಡ್ಕೊಳ್ಳೋ ಸೀನೇ ಇಲ್ಲ. ಮ್ಯಾಟ್ರ್ ಏನು ಗೊತ್ತಾ, ಆ ಗಲಾಟೆ ಆದಮೇಲೆ ಅಪ್ಪ ಏನು ಮಾತಾಡದೆ ರೂಮ್ ಕೊಟ್ಟೋದ್ರಲ್ಲ, ಅದನ್ನ ನೋಡಿ ನನಗೆ ಟೆನ್ಷನ್ ಆಗೋಯ್ತು. ಹಂಗವ್ರನ್ನ ನೋಡೋಕ್ಕಾಗಲ್ಲ. ಆಮೇಲೆ ಅವ್ರು ಮತ್ತೆ ವಾಪಸ್ ಬಂದು ನನಗೆ ಹೊಡೆದ್ರು, ನನ್ನ ಮೇಲೆ ಕೋಪ ಮಾಡಿಕೊಂಡು ಬೈದರು. ಆ ಮನೆಯವ್ರು ಅಂದಿರೋ ಮಾತಿಂದ ಅಪ್ಪ ಆಚೆ ಬಂದಿದ್ದಾರಲ್ಲ, ಅಷ್ಟು ಸಾಕು. ಎಷ್ಟು ಒಳ್ಳೆ ಮನಸ್ಸು ಕಂದ ನಿಂದು. ಅಪ್ಪ ನಿನ್ನ ಬೈದ್ರು ಅಂತ ಸ್ವಲ್ಪನೂ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ದೆ ನಿನ್ನ ಬೈದಿದ್ರಿಂದ ಅವ್ರ ಮನಸ್ಸು ಹಗುರ ಆಯಿತು ಅಂತ ಅರ್ಥ ಮಾಡ್ಕೊಂಡಿದ್ಯಲ್ಲ.
ನಿನ್ನಂತ ಮಗನ್ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಕಣೋ. ಇಲ್ಲಿ ನೋಡು ಕಂದ, ಕಾಲಲ್ಲಿ ಕಿರುಬೆರಳಿರುತ್ತಲ್ಲ, ಅದನ್ನ ಓಡಾಡುವಾಗ ಮೆಟ್ಲಿಗೋ ಬಾಗಿಲಿಗೋ ಕುರ್ಚಿಗೋ ತಾಕಿಸ್ಕೊಡುತ್ತೆ. ಯಾಕೆ ಹೇಳು? ಅದು ಚಿಕ್ಕದು ಅಂತ ಬೇಗ ಸಿಕ್ಕಾಕೊಂಡ್ಬಿಡುತ್ತೆ. ನೀನು ಹಾಗೆ ಈ ಮನೇಲಿ ಚಿಕ್ಕವನಲ್ವಾ, ಹಾಗಂತ ನಿನಗೆ ಬೆಲೆ ಇಲ್ಲ ಅಂತಲ್ಲ, ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಆ ಕಡೆ ಬೆರಳಿಗೆ ಏಟ್ ಬಿದ್ದಾಗ ತುಂಬಾ ನೋವಾಗುತ್ತೆ. ನೀನು ನಮಗೆ ಹಾಗೆ ಕಣೋ. ಹತ್ತಿರ ಅಲಕಾನಂದ, ಎಂಥ ಮಾತು ಹೇಳ್ಬೇಕಾ? ನಮ್ಮ ಅಕ್ಕಂಗೂ ಇಂಥ ಟ್ಯಾಲೆಂಟ್ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸುಮ್ಮನೆ ಇರೋ ಸುಂದರ. ಅಮ್ಮ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ನಾನು ಬಿಂದಾಸ್ ಆಗಿದ್ದೀನಿ. ಅಪ್ಪ ಬೈದಾಗೆಲ್ಲ ನೀನು ಬಂದು ನನ್ನ ಸಮಾಧಾನ ಮಾಡ್ತೀಯಲ್ಲ, ಆಗಾಗೋ ಖುಷಿನೇ ಬೇರೆ. ಇದಕ್ಕೋಸ್ಕರ ನಮ್ಮ ಅಪ್ಪನ ಹತ್ರ ಎಷ್ಟು ಬೇಕಾದ್ರೂ ಬೈಸ್ಕೊಳ್ತೀನಿ, ಎಷ್ಟು ಬೇಕಾದ್ರೂ ಏಟ್ ತಿಂತೀನಿ. ಆದ್ರೂ ಇದ್ಯಾಕೋ ತುಂಬಾ ಎಮೋಷನಲ್ ಆಗ್ತಾ ಇದೆಯಪ್ಪ. ಇದು ನನ್ನ ಕೈ ತಿಳ್ಕೊಳಕ್ ಆಗ್ತಾ ಇಲ್ಲ. ವಲ್ಲಭ, ಹೆಂಗಾರ ಮಾಡಿ ಅಕ್ಕನ್ ಸ್ವಲ್ಪ ನಗ್ಸ. ಅಮ್ಮ, ನೀನು ಈ ಥರ ಬಾಡೋಗಿರೋ ಹೂ ಥರ ಮುಖ ಮಾಡ್ಕೊಂಡಿರಬಾರ್ದು ಅಮ್ಮ. ಎಲ್ಲಿ ಇವಾಗ ನಗು, ಸ್ಮೈಲ್ 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 ಪ್ಲೀಸ್. ನಗು 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 ನಗು. ಅಮ್ಮ, ಹೆಂಗೆ ಒಂದೇ ಸೆಕೆಂಡಲ್ಲಿ ಅಮ್ಮ ನಗಿಸ್ಬಿಟ್ಟೆ. ಹತ್ತಿರ ಅಲಕಾನಂದ. ಇಡೀ ದೊಡ್ಡಬಳ್ಳಾಪುರದಲ್ಲಿ ನನ್ನಷ್ಟು ಧೈರ್ಯವಂತ ಯಾರೂ ಇಲ್ಲ. ಇಡೀ ದೊಡ್ಡಬಳ್ಳಾಪುರದ ದೊಡ್ಡ ಹುಲಿ ನಾನು. ಹತ್ತಿರ ಅಲಕಾನಂದ. ನೀನಾ ಇಲ್ಲಿ ಏನ್ ಮಾಡ್ತಿದ್ಯಾ? ನಡಿ ಹೋಗೋಣ. ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯ? ನಡಿ ಹೋಗೋಣ. ವಜ್ರಮುನಿಯವ್ರಿಗೆ ಗೊತ್ತಾದ್ರೆ ನಾವಿಬ್ರು ಅಷ್ಟೇ. ಅಲಕಾನಂದ, ಈ ಮನೇಲಿ ಊದಕ್ಕೂ ಸ್ವಾತಂತ್ರ್ಯ ಇಲ್ಲ. ಮಾಮ, ಏನ್ ಮಾಮ, ಒಂದು ಬಲೂನದಕ್ಕಾಗಲ್ವ ನಿನ್ನ ಕೈಲಿ? ಸಮಾಧಾನ ಸಮಾಧಾನ, ಇದಕ್ಕೆಲ್ಲ ಮಾಡಿರೋದು ನಾನೇ, ಗಾಳಿದಾನ. ಸರಿ ಸರಿ ಬಾ, ಅಣ್ಣಂದಿರ ಕರ್ಕೊಂಡ್ಬರೋಣ. ಆಫೀಸ್ ಟೈಮ್ ಆಯ್ತಾ? ಹತ್ತಿರ ಅಲಕಾನಂದ. ಅಪ್ಪ, ಶಿಸ್ತಿನ ಸಿಪಾಯಿ ಮಾಮ, ಕರ್ಕೊಂಡೋಗೋ ಮಾಮ. ಬಾರೋ ಕಂದ, ಬಾ. ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸ್ತೀನಿ, ಬಾರಪ್ಪ. ಕೇಶವಣ ಕೇಶವಣ, ತೆಂಗಿನಕಾಯಿ ಹಿಡ್ಕೊಳ್ಳಿ. ಅಪ್ಪ ಗಲ್ಲ ಪೆಟ್ಗೆ ಯಾವ ತೆಂಗಿನಕಾಯಿ ಕಳ್ಳನೂ ಇಲ್ಲ. ಬಾ ನನ್ನ ಜೊತೆ. ಎಲ್ಲಿಗೋ? ಹೇಳ್ತೀನಿ ಬಾರ. ಅಯ್ಯೋ ಪಾಪ, ಮಗುಗೆ ಅರ್ಧ ನಿದ್ದೆ ಆಗೋಯ್ತು. ವಲ್ಲಭ, ಯಾಕೋ ಇದೆಲ್ಲ ಮಾಡಕೋದೆ? ಅಪ್ಪಂಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಇದನ್ನೆಲ್ಲ ಮಾಡಕ್ ನಮ್ಗೆ ಗೊತ್ತಾಗಲ್ವಾ? ಇದನ್ನ ನೋಡಿದ್ರೆ ಅಪ್ಪ ಬೈತಾರ ಕಣೋ. ಮಿಸ್ಟರ್ ಭಕ್ತಿ, ಮಿಸ್ಟರ್ ಭಯ, ಡೋಂಟ್ ವರಿ. ಮಿಸ್ಟರ್ ವಜ್ರಮುನಿಯವರಿಗೆ ಇದೆಲ್ಲ ಗೊತ್ತಾಗ ಚಾನ್ಸೇ ಇಲ್ಲ. ನೀವು ಇದೆಲ್ಲ ರೆಡಿ ಮಾಡ್ತಾರೆ, ನಾನು ಹೋಗಿ ಅಮ್ಮನ ಕರ್ಕೊಂಡ್ಬರ್ತೀನಿ. ತಗೋ ತಗೋ ತಗೋ. ನಿಮಗೆ ಬಲೂನ್ ಓದೋದು ಗೊತ್ತಾ? ಬನ್ನಿ ಹೇಳ್ಕೊಡ್ತೀನಿ.
ಮಾಡಿದ್ದೀನಿ ಮ್ಯಾಮ್, ನಾನು ಹೊಡಿಬೇಡಿ ಮ್ಯಾಮ್. ಅಪ್ಪನು ಕರೀಲ? ಎಲ್ಲೋ ಬರ್ತಾ ಇದೀವಿ. ಅತ್ತೇರೆ ಅಲಕನಂದ. ಅಕ್ಕ ತುಂಬಾ ಬೇಜಾರಾಗ್ತಾ ಇದೆ. ಯಾಕೋ? ಅಲಕ ಈ ತರ ಭಯ ಬಿದ್ದು ನಮ್ಮನೇಲಿ ಕದ್ದು ಮುಚ್ಚಿ ನೀನು ಬರ್ತೇನೆ ಮಾಡ್ಬೇಕಾ? ಅದೇ ಬಾವ ಎಲ್ಲರ ತರ ಸೀದಾ ಸಾದ ಮಂಚಾಗಿದ್ರೆ ನಿನ್ನ ಬರ್ತೇನೆ ಧೂಮತ ಮಾಡ್ಬೋದಿತ್ತಾ? ಮಾಮ ಇವಾಗ್ಲೂ ಏನ್ ಕಾಲ ಮಿಂಚಿಲ್ಲ ಮಾಮ. ಊರಿಗೆ ಕೇಳುವಂಗೆ ಡಾಮ್ ಡುಮಾಗೆ ಮಾಡೋಣ ಬಿಡು. ಮನೇಲೆ ಸದ್ ಮಾಡೋಕ್ಕಾಗ್ತಿಲ್ಲ, ಇನ್ನು ಊರಲ್ಲೆಲ್ಲ ದಾಮ್ ಧೂಮ್ ಅಂತ ಮಾಡೋಕ್ಕಾಗತ್ತಾ? ನೋಡ್ತಾ ಇರು ಈ ಸಕಲ ಕಲ ವಲ್ಲಭನ್ನ. ಬೇಡ ಕಣ್ರೋ, ನಿಮ್ಮ ಅಪ್ಪಂಗಿದೆಲ್ಲ ಇಷ್ಟ ಆಗಲ್ಲ. ನೀವೀಗ ಇಷ್ಟೆಲ್ಲ ಮಾಡಿ ಸಂಭ್ರಮ ಪಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ಹ್ಯಾಪಿ ಬರ್ಡೇ ಅಮ್ಮ. ಅದರ್ ಇಂಡಿಯಾ ಬರ್ಡೇನ ಡಾಮ್ ಡೂಮ್ ಆಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮಾಡೋಣ. ಯಾವನ್ ಇಷ್ಟೊತ್ತಿನಲ್ಲಿ ಪಟಾಕಿ ಹೊಡಿತಾ ಇರೋದು? ಇಷ್ಟೊತ್ತಿನಲ್ಲಿ ಯಾರು ಅದು? ಒಂದ್ ನಿಮಿಷ ರೇಖ ನೋಡ್ಕೊಂಡ್ ಬರ್ತೀನಿ. ಅಳಿಮಯ್ಯ ವಲ್ಲಭನೆ ಮಾಡ್ತಿರ್ತಿದ್ಯಲ್ಲ. ಪಟಾಕಿ ಸದ್ ನಿಲ್ತು. ಗಿರ್ಜಾ, ರಕ್ಷಾ, ಗಿರ್ಜಾ, ಗಿರ್ಜಾ, ರಕ್ಷಾ, ಯಾರು ಚಿಲ್ಕ ಹಾಕಿರೋದು? ಬಾಗಿಲು ತೆಗೀರಿ. ಯಾರಿಗೂ ಕೇಳಲ್ವಾ? ಯಾರಿದ್ದೀರಿ? ಏ ಕೇಶವ, ವಲ್ಲಭ, ನಮ್ ಕತೆ ಮುಗೀತು.